ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ, ದಿವ್ಯಾರೂಪ ಚಾನಲಿಂದ. ನಮ್ಮ ಜೀವನ ಅದ್ಭುತ ಆಗಬೇಕಾದ್ರೆ ನಮ್ಮ ಮನಸ್ಸನ್ನು ಖಂಡಿತ ಅದ್ಭುತ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಸಾಹಿತ್ಯದ ಸಹಕಾರ ಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಒಳ್ಳೆಯ ಪುಸ್ತಕಗಳು ನಮ್ಮ ಮನಸ್ಸನ್ನು ಅದ್ಭುತಗೊಳಿಸುವುದರಿಂದ ನಾನು ನಿಮಗೆ ಒಂದು ಒಳ್ಳೆಯ ಪುಸ್ತಕವನ್ನು ಪರಿಚಯ ಮಾಡ್ತಾಯಿದ್ದೀನಿ. ಅದರಲ್ಲಿ 2 ಭಾಗಗಳಾಗಿ ತಗೊಂಡಿದ್ದೀನಿ. ಮೊದಲು ಆ ಪುಸ್ತಕ ಬರೆದ ಲೇಖಕನ ಬಗ್ಗೆನೇ ಹೇಳ್ತೀನಿ, ಅದು ಭಾಳ ರೋಚಕವಾಗಿದೆ. ತದನಂತರ 2ನೇ ಭಾಗದಲ್ಲಿ ಆ ಪುಸ್ತಕದ ತಿರುಳನ್ನು ಹೇಳ್ತೀನಿ ಗೆಳೆಯರೇ. ಆ ಪುಸ್ತಕ ಯಾವುದು ಅಂದರೆ ನೋಡಿ, ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್ ಅಂತ ವೋಗ್ ಬ್ಯಾಂಡಿನೋ ಅನ್ನೋ ಲೇಖಕ ಬರೆದಿರ್ತಕ್ಕಂಥದ್ದು. ಭಾಳ ಅದ್ಭುತವಾದ ಪುಸ್ತಕ. 60-70 ಭಾಷೆಗಳಲ್ಲಿ, ಸುಮಾರು 80ಕ್ಕೂ ಹೆಚ್ಚು ದೇಶಗಳಲ್ಲಿ ಭಾಳಷ್ಟು ಕೋಟಿಗಟ್ಟಲೆ ಈ ಪುಸ್ತಕದ ಪ್ರತಿಗಳು ಮಾರಾಟ ಆಗಿವೆ. ಅಂದರೆ ಈ ಪುಸ್ತಕದಲ್ಲಿ ಎಂಥ ಸಾರಾಂಶ ಇರಬೇಕು, ಪ್ರತಿಯೊಬ್ಬರ ಜೀವನಕ್ಕೂ ಅಳವಡಿಕೆ ಆಗಬಹುದಾದಂಥ ತತ್ವಗಳಿರಬೇಕು, ಅವು ಎಷ್ಟು ಸರಳವಾಗಿರಬೇಕು ಅಂತ ನಿಮಗೆ ಅನಿಸುತ್ತೆ. ಸಾಧ್ಯ ಆದರೆ ಈ ಪುಸ್ತಕವನ್ನು ಒಂದು ಸರಿ ಕೊಂಡು ಓದಿ. ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್ ವೋಗ್ ಬ್ಯಾಂಡಿನೋ ಅನ್ನೋ ಲೇಖಕ ಬರೆದಿರ್ತಕ್ಕಂಥದ್ದು. ಇದರ ಬಗ್ಗೆ ನನ್ನ ಸಂಪರ್ಕದಲ್ಲಿದ್ದರೆ ನಾನು ಮಾಹಿತಿಗಳನ್ನು ಕೊಡ್ತೀನಿ. ಮೊದಲಿಗೆ ನಾನು ಹೇಳೋದು ಈ ಪುಸ್ತಕ ಬರೆದ ಲೇಖಕನ ಬಗ್ಗೆ. ಬಾಲ್ಯದಲ್ಲಿ ಆತನ ತಾಯಿಗೆ ಒಂದು ದೊಡ್ಡ ಕನಸಿರುತ್ತೆ, ನನ್ನ ಮಗ ಮುಂದೆ ಬೆಳೆದು ಒಬ್ಬ ಒಳ್ಳೆಯ ಲೇಖಕನಾಗಬೇಕು ಅಂತ. ಇವನು ತಾಯಿಯ ಕನಸನ್ನು ನೆರವೇರಿಸುವ ಪ್ರಯತ್ನವುಳ್ಳ ಮನಸ್ಸಿನ ವ್ಯಕ್ತಿನೇ ಆಗಿರ್ತಾನೆ. ಬಾಲ್ಯದಲ್ಲಿ ಅವ್ರ ತಾಯಿ ಅವನಿಗೆ 1ನೇ ಕ್ಲಾಸ್ 2ನೇ ಕ್ಲಾಸು ಓದೋ ಹಂತದಲ್ಲಿರುವಾಗೆ ದೊಡ್ಡ ದೊಡ್ಡ ಪುಸ್ತಕಗಳನ್ನ ತಂದು ಕೊಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಲೇಖಕರ ಬೃಹತ್ ಗ್ರಂಥಗಳನ್ನೇ ಅವನಿಗೆ ಓದಿಸುವಂಥ ಪ್ರಯತ್ನ ಮಾಡ್ತಾರೆ. ಅದೇ ಅಭ್ಯಾಸ ಅವನಿಗೆ ಅರ್ಥ ಆಗಲಿ ಬಿಡಲಿ ಓದ್ಕೊಂಡು ಬರ್ತಾನೆ. ಮುಂದೆ ಅದೊಂದು ಅಭ್ಯಾಸವಾಗಿ ಬೆಳೀತದೆ. ಅವನು SLC ಹಂತಕ್ಕೆ ಬರುವಾಗ ಒಳ್ಳೆಯ ಕಾಲೇಜ್ ಹೈಸ್ಕೂಲ್ ಡೇಸ್ಗಳಲ್ಲಿ ಅವನು ಒಂದು ಚೆನ್ನಾಗಿ ಓದುವ ಒಂದು ಕಲೆಯನ್ನು ಸಿದ್ಧಿಸ್ಕೊಂಡ್ಬಿಟ್ಟಿರ್ತಾನೆ. ಮುಂದೆ ಆತ SLCಯನ್ನು ಮುಗಿಸಿದ ಮೇಲೆ ಬೇಸಿಗೆಯ ರಜಾ ದಿನಗಳಲ್ಲಿ ಅವನ ತಾಯಿ ಇವನಿಗೋಸ್ಕರ ಆಹಾರ ಸಿದ್ಧ ಮಾಡ್ತಿರುವಾಗ ಒಂದಿನ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. ತದನಂತರ ತಾಯಿಯ ಸಾವಿನ ನೋವನ್ನು ಇವನು ಭರಿಸೋಕ್ಕಾಗದೆ ಭಾಳ ಒದ್ದಾಡ್ತಾನೆ ಜೀವನದಲ್ಲಿ. ಮುಂದೆ ಅವನು ಕಾಲೇಜ್ಗೆ ಸೇರೋಕ್ಕಾಗಲ್ಲ, ಒಂದು ಸಣ್ಣ ಕೆಲಸವನ್ನು ಹಿಡ್ಕೋಬೇಕಾಗತ್ತೆ. ಸಣ್ಣ ಕೆಲಸವನ್ನು ಮಾಡ್ತಾ ದಿನ ಕಳೀತಿರುವಾಗಲೇ ಕೆಲವು ವರ್ಷಗಳು ಉರುಳುತ್ತವೆ. ಅವನ ಚಿಕ್ಕ ಬಾಲ್ಯ ಸ್ನೇಹಿತೆಯನ್ನೇ ಮದುವೆ ಕೂಡ ಆಗ್ತಾನೆ. ಮದುವೆ ಆದಮೇಲೆ ಅವನು ಒಂದು ಸಣ್ಣ ಇನ್ಶೂರೆನ್ಸ್ ಏಜೆನ್ಸಿ ಕೆಲಸ ಮಾಡ್ತಿರ್ತಾನೆ. 10 ವರ್ಷಗಳು ಭಾಳ ನರಕ ಸದೃಶವಾದ ಜೀವನ ಕಳೀತಾನೆ. ಯಾಕೆಂದರೆ ಅವನು ಬರ್ತಕ್ಕಂಥ ಆದಾಯ ತುಂಬ ಕಡಿಮೆ ಇರುತ್ತೆ. ಒಬ್ಬ ಮಗಳು ಕೂಡ ಅವನಿಗೆ ಹುಡ್ತಾಳೆ. ಈ ಸಂಸಾರಕ್ಕೆ ಅವನ ಸಂಪಾದನೆ ಸಾಗ್ತಾ ಇರಲ್ಲ ಗೆಳೆಯರೇ. ಆ ದಿನಗಳಲ್ಲಿ ಅವನು ಭಾಳ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರವಾಗಿ ಕೆಲಸ ಮಾಡಿ ಒಂದು ದಿನ ಒಂದು ಬಾರ್ ಮುಂದೆ ನಿಂತಾಗ ಅವನು ಒಂದು ಡ್ರಿಂಕ್ ತಗೊಳ್ಳೋ ಅಭ್ಯಾಸ ಪ್ರಾರಂಭ ಮಾಡಿಬಿಡ್ತಾನೆ. ಅವನು ಅನ್ಕೋತಾನೆ, ಸಮರ್ಥನೆ ಕೊಟ್ಕೋತಾನೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ದುಡ್ದಿದ್ದೀನಿ, ನಾನು ಈ ಸಣ್ಣದಾದ ಒಂದು ಮದ್ಯವನ್ನು ಸೇವಿಸೋಕ್ಕೆ ಅರ್ಹ ಅಂತ ಅಂದ್ಕೊಂಡ್ಬಿಡ್ತಾನೆ. ಆದರೆ ಕಾಲಕ್ರಮೇಣ 1 ಡ್ರಿಂಕ್ 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ. ಬದಲೇ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದ ಕುಟುಂಬ ಇವನ ಕುಡಿತದ ಗೀಳಿನಿಂದ ಮತ್ತಷ್ಟು ಕೂಡ ಹೀನಾಯ ಪರಿಸ್ಥಿತಿಯನ್ನು ಕಾಣುತ್ತೆ. ಇದರಿಂದಾಗಿ ಮನನೊಂದ ಆಕೆಯ ಪತ್ನಿ ಅವನ್ನ ತೊರೆದು ಹೊರಟೋಗ್ತಾಳೆ. ತದನಂತರ ಇವನ ಜೀವನ ಅಕ್ಷರಶಃ ನರಕ ಆಗಿಬಿಡುತ್ತೆ. ತನ್ನ ಹತ್ರ ಹಿಂದಿನಿಂದ ಬಂದಂಥ ಒಂದು ಹಳೆಯ ಕಾರ್ ಇರುತ್ತೆ, ಅದರಲ್ಲೆಲ್ಲ ಓಡಾಟ ಮಾಡ್ತಾ ಈ LIC ಪಾಲಿಸಿಗಳನ್ನೇ ಮಾರ್ತಾ ಒಂದು ಪೆಗ್ಗಾಗಷ್ಟು ಸಂಪಾದನೆ, ಒಂಚೂರು ಊಟಕ್ಕಾಗಷ್ಟು ಸಂಪಾದನೆ ಮಾಡ್ಕೊಂಡು ಕಾಲ ಕಳೀತಾ ಇರ್ತಾನೆ. ಭಾಳಷ್ಟು ಸರಿ ಯೋಚನೆ ಮಾಡ್ತಾನೆ, ಏಕೆ ನನ್ನ ಜೀವನ ಹಿಂಗಾಗೋಯ್ತು ಅಂತ. ಒಂದು ದಿನ ಭಾಳ ಬೇಸರಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಕೂಡ ಹೋಗಿರ್ತಾನೆ. ಆದರೆ ಅಷ್ಟು ಧೈರ್ಯ ಇರೋಲ್ಲ ನನಗೆ. ಆತ್ಮಹತ್ಯೆ ನಿರ್ಧಾರದಿಂದ ವಾಪಸ್ ಬರ್ತಾನೆ.
ಮಧ್ಯೆ ತನ್ನ ಜೀವನದ ಬಗ್ಗೆ ಭಾಳಷ್ಟು ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಒಂದು ದಿನ ಚಳಿಗಾಲದ ದಿನ, ಈ ಮಳೆಯ ಹೊಡೆತದಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವನು ಒಂದು ಲೈಬ್ರರಿಯ ಆಸರೆ ಪಡ್ಕೋತಾನೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಬೆಚ್ಚನೆಯ ವಾತಾವರಣ ಇರುತ್ತೆ. ಅಲ್ಲಿ ಹೋದಾಗ ಅವನಿಗೊಂದು ಯೋಚನೆ ಆಗಿರುತ್ತೆ, ಯಾವುದೋ ಈ ಇನ್ಸ್ಪಿರೇಷನ್ಸ್ ಬುಕ್ಸ್ ಎಲ್ಲ ಬರೀತಾರೆ, ಆ ಬುಕ್ಕಿಂದ ಜೀವನ ಏನಾದ್ರು ಟರ್ನ್ ಆಗುತ್ತಾ ಅಂತೇಳಿ ಆ ಸೆಕ್ಷನ್ಗೆ ಹೋಗಿ ಒಂದು 2-3 ಪುಸ್ತಕ ತಗೊಂಡು ಒಂದು ಟೇಬಲ್ ಮೇಲೆ ಓದೋಕ್ಕೆ ಶುರು ಮಾಡ್ತಾನೆ ಗೆಳೆಯರೆ. ಆಗ ಸಕ್ಸಸ್ ಥ್ರೂ ಎ ಮೆಂಟಲ್ ಆಟಿಟ್ಯೂಡ್ ಅನ್ನೋ ಒಂದು ಅದ್ಭುತವಾದ ಧನಾತ್ಮಕವಾದ ಪುಸ್ತಕ ಅವನ ಕೈಗೆ ಸಿಗುತ್ತೆ. ಓದುವ ಅಭ್ಯಾಸ ಇದ್ದದ್ರಿಂದ ಹೋಗ್ಮ್ಯಾಂಡಿನ ಅದನ್ನ ಚೆನ್ನಾಗಿ ಓದ್ತಾನೆ. ಹೌದಲ್ವಾ ಅಂತ ಅವನಿಗೆ ಬೆಳಕಿನ ಒಂದು ಆಶಾಕಿರಣ ಸಿಗುತ್ತೆ. ಈ ಪುಸ್ತಕ ಬರೆದವ್ರು ಯಾರು ಅಂತ ಯೋಚನೆ ಮಾಡ್ತಾನೆ. ಅವನ ಆ ಕಂಪನಿ ಬರೆದಂಥ ವ್ಯಕ್ತಿ ಒಂದು ದೊಡ್ಡ ಒಂದು ಕಂಪನಿಯ ಮಾಲೀಕ ಆಗಿರ್ತಾನೆ. ಅವನ ಅಂಗಸಂಸ್ಥೆ ಯಾವುದು ಅಂತ ತಿಳ್ಕೊಂಡು ಇವನು ಸಣ್ಣದಾದ ಒಂದು ನೌಕರಿಯನ್ನು ಅಲ್ಲಿ ಗಿಟ್ಸ್ಕೋತಾನೆ. ಆಮೇಲೆ ಬೇರೆ ಕಡೆ ಓಡಾಡ್ತಾ ಅವನು ಓದುವ ಚಟ ಜಾಸ್ತಿ ಆಗುತ್ತೆ. ಎಲ್ಲೋದ್ರೂ ಲೈಬ್ರರಿಗಳು ಭೇಟಿ ಮಾಡೋದು, ಒಳ್ಳೊಳ್ಳೆ ಪುಸ್ತಕ ಓದೋದು, ಅದನ್ನೇ ಅಭ್ಯಾಸ ಮಾಡ್ಕೋತಾ ಇದ್ದಂಗೆ ಅವನ ಕುಡಿತದ ಗೀಳು ಕಡಿಮೆ ಆಗುತ್ತೆ. ಯಾವ ಮಟ್ಟಕ್ಕಾಗಿತ್ತು ಅಂದರೆ ಅವನು ಒಂದು ಸಂದರ್ಭದಲ್ಲಿ ಕುಡಿತದ ಗೀಳಿನಿಂದ ಅವನು ಚರಂಡಿಗೆಲ್ಲ ಬಿದ್ದುಬಿಟ್ಟು ರಾತ್ರಿ ಎಲ್ಲ ಕಳೆದಿರ್ತಾನೆ ಅಲ್ಲೇ. ಅಷ್ಟು ಹೀನಾಯ ಸ್ಥಿತಿಗೆ ಹೋಗಿದ್ದ ಅವನ ಜೀವನ ಯಾವಾಗ ಅವನು ಈ ಓದುವ ಚಟವನ್ನು ಮತ್ತೆ ಹೆಚ್ಚು ಮಾಡ್ಕೊಂಡು ಕುಡಿತದ ಗೀಳು ಕಡಿಮೆಯಾಗಿ ಅವರು ಕ್ರಮೇಣ ಆ ಒಂದು ಕಂಪ್ನಿಯಲ್ಲಿ ಸಣ್ಣ ಸಣ್ಣ ಮಟ್ಟಕ್ಕೆ ಬೆಳೆಯೋಕೆ ಶುರು ಮಾಡ್ತಾನೆ. ಅಲ್ಲಿ ಅವನಿಗೆ ಒಂದು ಯಾವುದೋ ಒಂದು ಪತ್ರಿಕಾ ವಿಭಾಗವನ್ನು ನಿರ್ವಹಣೆ ಮಾಡುವಂಥ ಕೆಲಸ ಸಿಗುತ್ತೆ ಗೆಳೆಯರೆ. ಪುನಃ ತದನಂತರ ಅಲ್ಲಿ ಮತ್ತೊಬ್ಬಳು ಸ್ನೇಹಿತೆ ಭೇಟಿ ಅಂತ ಪರಿಚಯ ಆಗ್ತಾಳೆ. ಅವಳಿಗೆ ಇವನಲ್ಲಿದ್ದಂಥ ಪ್ರತಿಭೆ, ಇವನಲ್ಲಿದ್ದಂಥ ನಿಜವಾದ ಸಾಮರ್ಥ್ಯ ಇವನಿಗಿಂತ ಹೆಚ್ಚಾಗಿ ಆಕೆ ಗೊತ್ತಿರುತ್ತೆ. ಆಕೆ ತುಂಬ ಸಹಕಾರ ಮಾಡ್ತಾಳೆ ಇವನಿಗೆ. ಕ್ರಮೇಣ ಇವನ ಜೀವನ ಏರುಮುಖ ಸ್ಟಾರ್ಟ್ ಆಗುತ್ತೆ. ಆ ಅಂಗಸಂಸ್ಥೆಯಿಂದ ಮುಖ್ಯ ಕಚೇರಿ ಇರ್ತಕ್ಕಂಥ ಸಿಟಿಗೆ ಅವನು ಹೋಗ್ತಾನೆ. ಅಲ್ಲಿವರೆಗಂಟ ಅವಳು ಭೇಟಿಯನ್ನು ಆ ವ್ಯಕ್ತಿನ ಇವಳು ಮದುವೆ ಆಗ್ತಾನೆ. ಅವರಿಬ್ಬರು ಹಿಂಗೆ ಮುಖ್ಯ ಕಚೇರಿ ಇರ್ತಕ್ಕಂಥ ಒಂದು ಪಟ್ಟಣಕ್ಕೆ ಬಂದ ಮೇಲೆ ಅಲ್ಲಿ ಅವನಿಗೆ ಆ ವಿಭಾಗದಲ್ಲಿ ಒಂದು ಲೇಖನಗಳು ಬರೆಯುವಂಥ ಹವ್ಯಾಸ, ಸಾಪ್ತಾಹಿಕ ಆ ಕಂಪನಿಗಳ ವಿಚಾರಗಳನ್ನ ಬರೆಯುವಂಥ ಕೆಲಸ ಸಿಗುತ್ತೆ. ಅಲ್ಲಿ ಸಾಪ್ತಾಹಿಕದಲ್ಲಿ ಅವನು ಒಂದು ಲೇಖನಗಳು ಬರೀತಾ ಇರ್ತಾನೆ. ಒಂದು ಸರಿ ಲೇಖನ ಒಂದು ಯಾರೋ ಕೊಡೋದು ಮರೆತಾಗ ಇವನೇ ಒಂದು ಲೇಖನ ಬರೀತಾನೆ. ಆ ಲೇಖನ ಭಾಳ ಯಶಸ್ವಿ ಆಗುತ್ತೆ. ಒಬ್ಬ ಒಳ್ಳೆಯ ಸಂಪಾದಕ ಇವನಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಒಂದು ಪ್ರಕಾಶನಕ್ಕೆ ಒಂದು ಒಳ್ಳೆಯ ಪುಸ್ತಕ ಬರ್ಕೊಡ್ಬೇಕು ಅಂತ ಕೇಳಿದಾಗ ಬರೆಯುವ ಪುಸ್ತಕನೇ ಇದು ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್ ಅಂತ. ಈ ಪುಸ್ತಕ ಕ್ರಮೇಣ ಪ್ರಿಂಟ್ ಆದಾಗ ಬರೀ 5,000 ಪ್ರತಿಗಳು ಮಾತ್ರ ಪ್ರಿಂಟ್ ಆಗಿರ್ತಾರೆ. ತುಂಬ ಚೆನ್ನಾಗಿದೆ ಅನ್ನೋ ನಂಬಿಕೆಯಿಂದ ಮಾಡಿರ್ತಾರೆ. ಆದರೂ ಧೈರ್ಯ ಸಾಲದೆ 5,000 ಪ್ರತಿಗಳು ಮಾತ್ರ ಪ್ರಿಂಟ್ ಹಾಕಿರ್ತಾರೆ ಗೆಳೆಯರೆ. ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್, ಅದ್ಭುತವಾದ ಪುಸ್ತಕ. ಈ ಪುಸ್ತಕ ಓದಿದಂಥ ಒಬ್ಬ ಒಂದು ಕಂಪನಿಯ ಬಹಳ ಜನಪ್ರಿಯ ವ್ಯಕ್ತಿ, ಮುಖ್ಯಸ್ಥ, ತನ್ನ ಕಂಪನಿಯಲ್ಲಿರ್ತಕ್ಕಂಥ ನೌಕರರಿಗೆ ಯಾವ ರೀತಿ ಜೀವನವನ್ನು ಅದ್ಭುತಗೊಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿರುವಾಗ ಈಗ ಬಂದಿದೆ ಪುಸ್ತಕ ಜಗತ್ತಿನ ಅತಿ ಶ್ರೇಷ್ಠ ಸೇಲ್ಸ್ಮ್ಯಾನ್. ಆ ಕೃತಿಯನ್ನು ನೀವೆಲ್ಲ ಓದಬೇಕು ಒಂದು ಸರಿ ಅಂತ ಹೇಳ್ತಾನೆ. ಯಾವಾಗ ಆ ವ್ಯಕ್ತಿ ಆ ಥರ ಹೇಳದ್ದೇ ತಡ ಈ ಪುಸ್ತಕಗಳು ಭಾಳ ಅದ್ಭುತವಾಗಿ ಖರ್ಚಾಗಕ್ಕೆ ಶುರುವಾಗ್ತವೆ. ಎಲ್ಲರೂ ಓದೋಕ್ಕೆ ಶುರು ಮಾಡ್ತಾರೆ. ಈ ಪುಸ್ತಕಗಳು ಕೆಲವೇ ವರ್ಷಗಳಲ್ಲಿ ಲಕ್ಷ ಗಟ್ಟಲೆ ಪ್ರತಿಗಳು ಓಡ್ತವೆ ಗೆಳೆಯರೆ. ಅಂದಿನಿಂದ ಅವನು ಲೇಖಕನು ತಿರುಗಿ ನೋಡೋದೇ ಇಲ್ಲ. ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದು ಪ್ರಖ್ಯಾತ ಲೇಖಕನಾಯ್ತಾನೆ. ಆರ್ಥಿಕ ಸ್ಥಿತಿ ಅದ್ಭುತವಾದ ಮಟ್ಟಕ್ಕೆ ಹೋಗುತ್ತೆ. ಒಂದು ಘಟ್ಟದಲ್ಲಿ ಅವನು ಹೇಳ್ತಾನೆ, ನನ್ನ ತಾಯಿ ಇವತ್ತು ಸ್ವರ್ಗದಲ್ಲಿ ನಿಂತು ನನ್ನ ನೋಡ್ತಾ ಇರ್ಬೋದು. 50 ವರ್ಷಗಳಾಗಿವೆ. ತನ್ನ ಮಗನ ಈ ಸಾಧನೆಗೆ ಆಕೆ ಬೆನ್ನು ತಟ್ಟಿ ಚಪ್ಪರಿಸುವಂಥ ಮನಸ್ಥಿತಿಯನ್ನು ಹೊಂದಿರ್ಬೋದು. ಆಕೆ ಅಲ್ಲಿಂದಲೇ ಅವಳ ಆತ್ಮಕ್ಕೆ ತೃಪ್ತಿಯಾಗೋದಾದರೆ ಅದೇ ನನ್ನ ಆಸೆ ಅಂತ ಲೇಖಕನು ಹೇಳ್ತಾನೆ. ಕ್ರಮೇಣ ಪ್ರಪಾತದಿಂದ ಹೇಗೆ ಹಂತವಾಗಿ ಚೇತರಿಸಿಕೊಂಡು ಆ ಹೋಗ್ಮ್ಯಾಂಡಿನವನ ಲೇಖಕ ಓದ ಕಥೆಯೇ ರೋಚಕವಾಗಿದೆ ಗೆಳೆಯರೆ. ಈ ಪುಸ್ತಕನ ನೀವು ಒಮ್ಮೆ ಓದಿ. ಈ ಪುಸ್ತಕ ಇಷ್ಟು ಜನಪ್ರಿಯ ಆಗಬೇಕಾದ್ರೆ ಅವನು ಅಲ್ಲಿ ಒಬ್ಬ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಅದ್ಭುತ ಮಟ್ಟಕ್ಕೆ ಹೋಗಬೇಕಾದ್ರೆ ಒಂದು 10 ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳ್ತಾನೆ. ಭಾಳ ಕಥಾರೂಪದಲ್ಲಿದೆ. ಆದರೂ ಆ 10 ನಿಯಮಗಳು ಯಾವುದು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಗೆಳೆಯರೆ. ಅಲ್ಲಿವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಪ್ರೋತ್ಸಾಹ ಕೊಡಿ. ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಕೃತಿಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ.
ನಿಮ್ಮ ಪ್ರತಿಕ್ರಿಯೆಗಳು ನೀಡಿ. ನನ್ನ ಮಾತಾಡ್ತಿರೋದು ಸರಿನಾ ಅಥವಾ ಒಳ್ಳೆಯ ವಿಚಾರನ, ನಿಮಗೆ ಇದು ನನ್ನ ಮಾತು ಬೀರಿದ ಪರಿಣಾಮಗಳು, ಇದರಿಂದ ಯಾವ್ದಾದ್ರು ಗೆಳೆಯರೇ ನಾವು ಸಮಾಜಕ್ಕೆ ಒಂದು ಉಪಯುಕ್ತವಾದಂಥ ಸಂದೇಶವನ್ನು ಕೊಡುವಂಥ ಕೆಲಸ ಆಗಬೇಕು, ಅಥವಾ ನಮ್ಮ ಮಾತಿನಿಂದ ಇಂಥ ಒಳ್ಳೆಯ ಕೃತಿಯಿಂದ ನಿಮ್ಮ ಜೀವನದಲ್ಲಿ ಬೆಳಕು ಬರಬೇಕು ಅನ್ನೋದೇ ನಮ್ಮ ಆಸೆ. ಆದ್ದರಿಂದ ನಮ್ಮ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸದಾ ನಿಮ್ಮ ಪ್ರೋತ್ಸಾಹವನ್ನು ಕೊಡ್ತಾಯಿರಿ. ನಾವು ಹೀಗೆ ಮುಂದುವರಿಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.